ಮೂಡ ಹಗರಣ ಸಂಬಂಧಿಸಿದಂತೆ ಇಂದು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ನೀಡಿರುವುದನ್ನು ವಿರೋಧಿಸಿ ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ ನಡೆಸಿದರು. ರಾಮನಗರದ ಐಜೂರು ವೃತ್ತದಲ್ಲಿ ಕುರುಬ ಸಮುದಾಯ ಹಾಗೂ ಹಿಂದುಳಿದ ಜಾತಿಗಳ ಮಹಾ ಒಕ್ಕೂಟ ವತಿಯಿಂದ ಪಂಜಿನ ಮೆರವಣಿಗೆ ಮೂಲಕ ಪ್ರತಿಭಟನೆ ನಡೆಸಿದ ಅವರು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಹಿಂದುಳಿದ ಜಾತಿಗಳ ಮಹಾ ಒಕ್ಕೂಟದ ಜಿಲ್ಲಾಧ್ಯಕ್ಷ ರೈಡ್ ನಾಗರಾಜ್ ಮಾತನಾಡಿ, ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಈ ಕೂಡಲೇ ಪ್ರಾಸಿಕ್ಯೂಷನ್ ವಾಪಸ್ ಪಡೆಯುವಂತೆ ಒತ್ತಾಯಿಸಿದರು. ಏನು ರಾಜ್ಯದಲ್ಲಿ ರಾಜಭವನ ಅಂತ ಇದೆಯೋ ಅಲ್ಲಿ ರಾಜ್ಯಪಾಲರು ಅಂತ ಇದ್ದಾರೋ, ರಾಜ್ಯಪಾಲರು ರಾಜ್ಯದಲ್ಲಿ ಏನೇ ಒಂದು ಅನಾಹುತ ನೋಡಿದ್ರು ಅದು ಎಚ್ಚರಿಕೆಯಿಂದ ಒಬ್ಬ ಮುಖ್ಯಮಂತ್ರಿಗೆ ಒಂದು ನೋಟಿಸ್ ಇಶ್ಯೂ ಮಾಡಿ ಅವ್ರನ್ನ ಬರಮಾಡಿ ಅವ್ರನ್ನ ಕರೆಸಿ ಎಂಕ್ವೈರಿ ಮಾಡಬೇಕು, ಇಲ್ಲ ಎಂಕ್ವೈರಿ ಕಮಿಟಿನ ರಚನೆ ಮಾಡಬೇಕು. ಏಕ್ದಮ್ ದಿಢೀರಂತ ಅವ್ರನ್ನ ಕೆಳಗಿಳಿಬೇಕು, ನೀವು ರಾಜೀನಾಮೆ ಕೊಡಬೇಕು ಅಂದರೆ ಇದು ಹುನ್ನಾರ ನಡೀತಾ ಇದೆ. ಈ BJP ಅವರು ಈ JDS ಅವರು ಇಬ್ಬರು ಸೇರಿಕೊಂಡು ಅವರ ಒಬ್ಬ ಅಹಿಂದ ನಾಯಕನ ಇಳಿಸ್ತಾರೆ ಅಂತಂದರೆ ಇವ್ರಿಗೆ ನಾಚಿಕೆ ಆಗಬೇಕು. ಇನ್ನು ಮುಂದೆ ಇವ್ರಿಗೆ ಅಹಿಂದ ಓಟ್ಗಳು ಹೆಂಗೆ ಬರ್ತದೆ? ಕಾಂಗ್ರೆಸ್ JDSನವ್ರಿಗಿರ್ಬೋದು BJP ಅವ್ರಿಗಿರ್ಬೋದು ಅಹಿಂದ ನಾಯಕರನ್ನ ಇಳಿಸ್ತಾವ್ರೆ ಅಂದರೆ ಒಬ್ಬ ಸಿದ್ದರಾಮಯ್ಯ 2 ಸರಿ ಮುಖ್ಯಮಂತ್ರಿಯಾಗಿ ಒಂದು ಕರಪ್ಷನ್ ಇಲ್ದೇನೆ. ಇದೇ ಕರಪ್ಷನ್ನಲ್ಲಿ ಕುಮಾರಸ್ವಾಮಿ ಅವ್ರ ದೇವೇಗೌಡರು ಇಲ್ವಾ? ಈಗ TV ಗಳಲ್ಲಿ ತೋರಿಸ್ತಾ ಇದ್ದಾರೆ ಅಂದರೆ 4 ಎಕರೆ 39 ಗುಂಟೆ ದೇವೇಗೌಡರ ವಶಪಡಿಸ್ಕೊಂಡಿಲ್ಲ ಕೆರೆ ಜಾಗ. ಇವೆಲ್ಲ ತನಿಖೆ ಮಾಡಿದ್ರೆ ಇವೆಲ್ಲ ಕಳ್ಳರುಗಳೇ. ಆದರೆ ಸಿದ್ದರಾಮಯ್ಯವರು ಅವ್ರು 3.5 ಎಕರೆ ಜಾಗದಲ್ಲಿ ಒಂದು 15 ಸೈಟ್ ತೊಗೊಂಡಿದ್ದಾರೆ ಅಂದರೆ ಹಿಂದೆ ಆಗಿರೋದನ್ನ ಇದೇ ಬೊಮ್ಮಾಯಿರು ಇದ್ದಾಗ ಕೊಟ್ಟಿರೋದು BJP ಸರ್ಕಾರದಲ್ಲಿ. ಆಗೆಲ್ಲ ಕಂಡಿರಲಿಲ್ವಾ? ಅಹಿಂದ ನಾಯಕರನ್ನ ಇಷ್ಟೊಂದೆಲ್ಲ ಮಟ್ಟಿಗೆ ತಗೊಂಬತ್ತಾರೆ ಅಂದರೆ ಮುಂದಿನ ದಿನಗಳಲ್ಲಿ ಇದೇ ಕುಮಾರಸ್ವಾಮಿ ರಾಮನಗರ ತಾಲೂಕಲ್ಲಿ ಅಹಿಂದ ಓಟ್ಗಳು ಯಾವತ್ತೂ ಸಿಕ್ಕಲ್ಲ. ಇದೇ ಆರ್ ಅಶೋಕ್ ಇರ್ಬೋದು, ಮತ್ತು ಮುಂದೆ MLAಗಳು ನಿಂತ್ಕೋತಾರೆ ನೋಡಿ, ಅಹಿಂದ ನಾಯಕರು ಇವ್ರನ್ನೆಲ್ಲರಿಗೂ ತಿರಸ್ಕರಿಸ್ತಾರೆ. ಮುಂದೆ ಯಾರೇ ಆಗಲಿ ವಿಜಯೇಂದ್ರ ಬಂದು ಹೋರಾಟ ಮಾಡ್ತಾ ಇರೋದು, ಅವ್ರ ತಂದೆ ಪ್ರಾಪರ್ಟಿ ಎಷ್ಟಿದೆ, ವಿಜಯೇಂದ್ರನ ಪ್ರಾಪರ್ಟಿ ಎಷ್ಟಿದೆ, ಮುಂದಿನ ದಿನಗಳಲ್ಲಿ ಇವ್ರನ್ನೆಲ್ಲ ಯಾವ ರೀತಿ ಕ್ರಮ ತಗೋಬೇಕು ಹಿಂದುಳಿದ ನಾಯಕರುಗಳು, ಹಿಂದುಳಿದ ಅಹಿಂದ ನಾಯಕರುಗಳು ಮುಂದಿನ ದಿನಗಳು ತೀರ್ಮಾನ ಮಾಡೇ. ಇವತ್ತು ನಾವೆಲ್ಲ ಪಂಜಿನ ಮೆರವಣಿಗೆ ಮಾಡಿ ಒಂದು ಪ್ರತಿಭಟನೆ ಮಾಡಬೇಕು ಅಂತಿದ್ದೆವು. ಸಾಂಕೇತಿಕವಾಗಿ ಒಂದು ಅರ್ಧ ಗಂಟೆ ಪರ್ಮಿಷನ್ ತೊಗೊಂಡಿದ್ದೋ, ಅರ್ಧ ಗಂಟೆ ಪರ್ಮಿಷನ್ನಾಗಿ ಮುಗಿಸಿದ್ದೀವಿ. 20ನೇ ತಾರೀಕು ಮಂಗಳವಾರ ಕಾಲೇಜ್ ಗ್ರೌಂಡಿಂದ ಪ್ರೊಸೆಷನ್ ಇರ್ತದೆ. ಸರ್ಕಾರಿ ಕಾರ್ಯಕ್ರಮ ಅಲ್ಲಿ ಮುಗಿದ ಮೇಲೆ ಒಂದಷ್ಟು ಹೊತ್ತು ಬಂದು ಪ್ರತಿಭಟನೆ ಮಾಡ್ತಾರೆ. ಕುರಿ ಯಾವತ್ತೂ ಹೊಲಸ್ತಿನಲ್ಲ, ಕುರುಬ ಯಾವತ್ತೂ ತಪ್ಪು ಮಾಡಲ್ಲ ಅನ್ನೋ ಹಾಗೆ ಈ ನಮ್ಮ ರಾಜ್ಯಪಾಲರು ಪ್ರಜಾಪ್ರಭುತ್ವಕ್ಕೆ ಅವಮಾನ ಮಾಡಿದ್ದಾರೆ. ಇವತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಅದು ಯಾವುದೇ ರೀತಿ ಉರುಳುಗಳಿಲ್ಲ. ಬೇರೆ ಪಕ್ಷದವರೆಲ್ಲ ಮಾಡಿರೋ ಹಗರಣಗಳನ್ನೆಲ್ಲ ಮುಚ್ಚಿಟ್ಕೊಂಡು ಅವ್ರ ಕಿಸೆಯಲ್ಲಿ ಕೊಳಿತಾ ಇದ್ದಾವೆ. ಅದನ್ನು ಮುಚ್ಚಿಟ್ಕೊಂಡು ಇವತ್ತೇನು ಸಿದ್ದರಾಮಯ್ಯ ಅವ್ರಿಗೆ, ಅಹಿಂದ ವರ್ಗದ ನಾಯಕರಿಗೆ, ದೀನ ದಲಿತರ ಪರವಾಗಿ, ಬಡವರ ಪರವಾಗಿ ಧ್ವನಿ ಎತ್ತುವಂಥ ಒಬ್ಬ ನಾಯಕ ಅಂದರೆ ಸಿದ್ದರಾಮಯ್ಯ ಅವರು. ಅವ್ರಿಗೆ ಇವತ್ತೇನು ರಾಜ್ಯಪಾಲರು ಈ BJP ಕೈಗೊಂಬೆಯಾಗಿ ಈ ಥರ ಅನುಮತಿ ಕೊಟ್ಟಿದ್ದಾರೆ ಪ್ರಾಸಿಕ್ಯೂಷನ್ಗೆ, ಇದನ್ನು ನಾವು ನಮ್ಮ ಸಮಾಜ ಪ್ಲಸ್ ಎಲ್ಲ ಅಹಿಂದ ವರ್ಗದವರು ಇಡೀ ರಾಜ್ಯಾದ್ಯಂತ ಎಲ್ಲ ಪ್ರತಿಭಟನೆ ಮಾಡ್ತೀವಿ. ಇವತ್ತು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿದ್ದೀವಿ ರಾಮನಗರದಲ್ಲಿ. ಇನ್ನು ನಾಳೆಯಿಂದ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಗಳನ್ನ ಹಿಂದುಳಿದ ವರ್ಗದವರು, ಎಲ್ಲ ಅಲ್ಪಸಂಖ್ಯಾತರು ಎಲ್ಲ ಸೇರಿ ಪ್ರತಿಭಟನೆ ಮಾಡಿ ಇಡೀ ರಾಜ್ಯಪಾಲರಿಗೆ ಬಿಸಿ ಮುಟ್ಟಿಸೋಂಥ ಒಂದು ಕೆಲಸ, ಕೇಂದ್ರ ಸರ್ಕಾರದ BJPಗೆ ಒಂದು ಬಿಸಿ ಮುಟ್ಟೋಂಥ ಒಂದು ಕೆಲಸನ ನಾವು ಮಾಡ್ತೀವಿ. ಯಾವುದೇ ಕಾರಣಕ್ಕೂ ರಾಜ್ಯಪಾಲರು ಮಾಡಿರೋದು ಇದು BJPಯ ಕೈಗೊಂಬೆಯಾಗಿ ಮಾಡಿರೋಂಥಕ್ಕಂಥ ಕೆಲಸ.